ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಜೆಡಿಎಸ್ ನಿರ್ನಾಮ ಆಗಿದೆ ಮಾತ್ರ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು ನಿನ್ನೆ. ನೀವು ರಾಜಕಾರಣ ಜೆಡಿಎಸ್ ಬಗ್ಗೆ ಚರ್ಚೆ ಪ್ರಿಯಾಂಕಾ ಖರ್ಗೆ ಅವರ ಸರ್ಟಿಫಿಕೇಟ್ ಬೇಕಿಲ್ಲ. ಈಗ ಎಂಥದ್ದು ಲೀಸ್ ಬೇಸ್ಡ್ ಇದೆಯಲ್ಲ, ಅವ್ರ ಅಪ್ಪನ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಎಷ್ಟು ಜನ JDS ಇಂದ ಲೀಸ್ ಮೇಲೆ ತಗೊಂಡ್ರಿ? ಮುಖ್ಯಮಂತ್ರಿಗಳಿಂದ ಹಿಡಿದು ಎಷ್ಟು ಜನ ಮಂತ್ರಿಗಳು ಲೀಸ್ ಬೇಸಿಸ್ ಮೇಲೆ ನಿಮ್ಮ ಪಾರ್ಟಿಗೆ ತಗೊಂಡಿದ್ದೀರಿ? ಎಷ್ಟು ಜನ ಮಂತ್ರಿಗಳು ಮಾಡ್ಕೊಂಡಿದ್ದೀರಿ? ಇವತ್ತು ಒಂದು ಕಡೆ ಒಬ್ಬರು ಲೀಸ್ ಪೀರಿಯಡ್ ಮುಗಿದೋಗಿದೆ, ನಾನು ಮುಖ್ಯಮಂತ್ರಿ ಮಾಡಿ ಅಂತಾರೆ. ಇನ್ನೊಬ್ಬರು ಲೀಸ್ ಪೀರಿಯಡ್ ಮುಗಿದಿಲ್ಲ, ನಾನೇ ಮುಂದುವರಿತೀನಿ ಅಂತಾರೆ. ಮೊದಲು ನಿಮ್ಮ ಪಾರ್ಟಿ ಹಣ ಬರ. ಇವತ್ತು ಮಹಾರಾಷ್ಟ್ರ ಏನಾಗಿದೆ, ಮುಂಬೈನಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಕರ್ನಾಟಕದ ಹಣೆ ಬರುವ ಮುಂದಿನ ಚುನಾವಣೆ ಇದೇ ಆಗೋದು. ಅಲ್ಲೆಲ್ಲ ಬಿಹಾರದಲ್ಲಿ ಸೀಟ್ ತಗೊಂಡವರಲ್ಲ, ಈ ದುರಂಕಾರ ಬಿಡದೇ ಇದ್ದರೆ ಏನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ಅಧಿಕಾರ ಕೊಡ್ತಾರೆ? ಪ್ರಿಯಾಂಕಾ ಖರ್ಗೆಗೆ ಅವ್ರ ತಂದೆ ಮೊನ್ನೆ ಏನು ಮಾತಾಡೋರೆ? ಕಲಬುರ್ಗಿ ಯಾವುದು ಯಡ್ರಾಮಿನೋ ಯಾವುದೋ ಊರು ಭಾಷಣ ಮಾಡಿದ್ರಲ್ಲ, ನೀವು ಇಲ್ಲಿ ಹುಟ್ಟೋದು ಬೇಡ, ನಾನು ಅಲ್ಲಿ ಹುಟ್ಟೋದು ಬೇಡ, ನಮ್ಮ ಅಭಿವೃದ್ಧಿ ಮೈಸೂರು ಕನಕಪುರದಷ್ಟು ಮಾಡಿಕೊಟ್ಬಿಡಿ. ನೀವು ಮಾಡಿದ್ದೇನು? ಖರ್ಗೆ ಅವ್ರು 40 ವರ್ಷ ಇದ್ದರು, ಹಿರಿಯ ಖರ್ಗೆ. ಇವರು 8 ವರ್ಷ ಮಂತ್ರಿ, 8 ವರ್ಷ 9 ವರ್ಷ ಆಗಿರ್ಬೇಕು, ನನ್ನ 14 ತಿಂಗಳು ಸೇರಿ. ನೀವು ಮಾಡಿದ್ದೇನಪ್ಪ? ಅದಕ್ಕೆ ನಿಮಗೆ 200 ಸೀಟ್ ಕೊಟ್ಬಿಡ್ತಾರಾ? ಮುಂದೆ ಅಧಿಕಾರ ಕೊಡ್ತಾರಾ? ನನ್ನ ಪಕ್ಷ ನಾಶ ಆಗಿದೆಯೋ ಇಲ್ಲ ಉಳಿದಿದೆಯೋ ಮುಂದೆ ಜನ ತೀರ್ಮಾನ ಮಾಡ್ತಾರೆ. ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬರ್ತೀರಿ ಅನ್ನೋದನ್ನ ಸ್ವಲ್ಪ ಕೂತು ಯೋಚನೆ ಮಾಡಿ. ಏನೇನು ಮಾಡ್ತಾ ಇದ್ದೀರಿ ಇವತ್ತು ಈ ರಾಜ್ಯದಲ್ಲಿ, ನಿಮ್ಮನ್ನು ಎಲ್ಲಿಗೆ ತಗೊಂಡೋಗ್ತಾರೆ ಜನ, ಅದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನನ್ನ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಪಕ್ಷದ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ. ಈ ಪಕ್ಷ ಉಳಿಸ್ಬೇಕು. ಯಾಕೆಂದ್ರೆ ಗೊತ್ತಿದೆ ನನಗೆ, ಇಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಬೇರೆ ಪಕ್ಷದ ಬಗ್ಗೆ ಅವ್ರಿಗೇನು ತೊಂದರೆ ಇಲ್ಲ. ಇರೋದೇ ಜನತಾದಳ. ಅವರಿಗೆ ಜನತಾದಳ ಫಿನಿಶ್ ಆದರೆ ಅವ್ರು ಉಳಿತಾರೆ. ಜನತಾದಳ ಮೇಲೆ ಬಂದರೆ ಅವ್ರ ಲೈಫ್ ಏನು ಅಂತ ಗೊತ್ತವರಿಗೆ. ಜಸ್ಟ್ ನಾವು BJPಯ ಜೊತೆ ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಮನೆ ಬರ ಎಲ್ಲಿಗೆ ಬಂತು? ಇನ್ನೂ 4-5 ಸೀಟ್ ಬರಬೇಕಾಗಿತ್ತು ನನ್ನ ಲೆಕ್ಕದಲ್ಲಿ. ಸ್ವಲ್ಪ ನಮ್ಮಲ್ಲೇ ಆದಂಥ ಕೆಲವು ದೋಷದಿಂದ 9 ಸೀಟ್ ಗೆದ್ದಿದ್ದೀರಿ ಪಾರ್ಲಿಮೆಂಟಿಗೆ. ಇಲ್ಲದಿದ್ರೆ 3ಕ್ಕೋ 4ಕ್ಕೋ ಇಳಿತಾ ಇದ್ದೀರಿ ಮೊನ್ನೆನು ಅಧಿಕಾರ ಇಟ್ಕೊಂಡು. ಅದರಿಂದ JDS ಉಳಿತದೋ ನಾಶ ಆಗುತ್ತೋ, ಖರ್ಗೆ ಎಲ್ಲ ಸರ್ಟಿಫಿಕೇಟ್ ಕೊಡೋದು ಈ ನಾಡಿನ ಜನತೆ ಕೊಡ್ತಾರೆ. ಅಲ್ಲಿವರೆಗೆ ಕಾದು ನೋಡಿ. ಯಾರು ಯಾವ ಒಕ್ಕಲಿಗರು? ಯಾವ ಒಕ್ಕಲಿಗರನ್ನ ನೋಡಿ ಈಗ ಕೆಲವರಿಗೆ ಜನಬೆಂಬಲ ಬೇಕು ಅಂತಾರೆ, ಕೆಲವರು ಬೆಳಗ್ಗಿನ ಸಾಯಂಕಾಲದವರೆಗೂ ಹಣ ಲೂಟಿ ಮಾಡಬೇಕು ಅಂತಾರೆ. ಜನ ಬೆಂಬಲವನ್ನು ಇವತ್ತು ಯಾವ ರೀತಿ ಪಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಷಣವೂ ರಾಜ್ಯದ ಲೂಟಿ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡ್ತಾರಾ? ತಲೆ ಹೊಡೆದು. ಏಕೆಂದ್ರೆ ಪಾಪ ಯಾರೋ ಹೇಳೋರೆ ಅವ್ರ ತಮ್ಮನೇ ಇರಬೇಕೇನೋ. ಕುಮಾರಸ್ವಾಮಿ ಬಂದು ಬಾಯಿ ಚಪ್ಪಲಿಕ್ಕೆ ಮಾತಾಡೋಯ್ತಾರೆ ಅಂತೇಳಿ. ನಾನು ಬಾಯಿ ಚಪ್ಪಲಿಕ್ಕೆ ಮಾತಾಡಲ್ಲ. ನಿಮ್ಮ ಹಲವಾರು ಅಕ್ರಮಗಳ ಬಗ್ಗೆ ಜನತೆಗೇನು ಮಾಹಿತಿ ಕೊಡ್ತೀನಿ. ನನ್ನ ಮತ್ತು ಜನತೆ ನಡುವೆ ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ನಿಮ್ಮ ಅಣ್ಣ ತಮ್ಮಂದ್ರದ್ದೇನು? ಬೆಳಗ್ಗೆ ಎದ್ದರೆ ಯಾರು ತಲೆ ಹೊಡಿಬೇಕು, ಯಾವ ಭೂಮಿಗೆ ಫೆನ್ಸಿಂಗ್ ಹಾಕಬೇಕು, ಯಾವ ರೀತಿ ಅಕ್ರಮವಾಗಿ ಸಂಪಾದನೆ ಮಾಡಬೇಕು, ಇದಕ್ಕೆ ಜನ ನಿಮಗೆ ಬೆಂಬಲ ಕೊಡ್ತಾರಾ? ನಿಮ್ಮದೊಂದು ರೀತಿ ಚಪ್ಪಲ, ನಂದೊಂದು ರೀತಿ ಚಪ್ಪಲ. ನಿಮ್ಗೆ ಹಣ ಮಾಡೋದು ಚಪ್ಪಲ, ನನಗೆ ಜನ ಬೆಂಬಲ ಪಡೆಯೋದು ಚಪ್ಪಲ. ಇರೋ ವ್ಯತ್ಯಾಸ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.